ಕೊಡಗಿನಲ್ಲಿ ಉತ್ತಮ ಮಳೆ ತುಂಬಿ ತುಳುಕ್ತಾ ಇರೋ ನದಿ ತೊರೆಗಳು. ಹಾರಂಗಿ ಜಲಾಶಯದಿಂದ ನದಿಗೆ ನೀರು ರಿಲೀಸ್. ಮುಂದಿನ 7 ದಿನಗಳ ಕಾಲ ಮತ್ತೆ ಮಳೆ. ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ನಂದಿಗಿರಿ ಧಾಮದಲ್ಲಿ ಕೂಲ್ ವೆದರ್, ಚುಮು ಚಳಿ. ಪ್ರವಾಸಿಗರಿಂದ ನಂದಿ ಬೆಟ್ಟ ಹೌಸ್ಫುಲ್. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೆರೆವಾಸ ಅನುಭವಿಸುತ್ತಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನ ಊಟ ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆಯಂತೆ. ಮನೆ ಊಟಕ್ಕೂ ಕೋರ್ಟ್ ಅನುಮತಿ ನೀಡಲು ಹಿಂದೇಟು ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಕೇವಲ 2 ಹೊತ್ತು ಮಾತ್ರ ಊಟ ಸೇವಿಸ್ತಾ ಇದ್ದಾರಂತೆ. ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಮಾತ್ರ ಸೇವಿಸ್ತಾ ಇದ್ದಾರೆ ದರ್ಶನ್. ಪ್ರತಿದಿನ ಜಿಮ್, ವರ್ಕೌಟ್ ಅಂತೆಲ್ಲ ಮಾಡ್ತಾ ಇದ್ದ ದರ್ಶನ್ ಜೈಲು ಸೇರಿದ ಬಳಿಕ ಊಟ ಅಡ್ಜಸ್ಟ್ ಆಗದೆ ಬರೋಬ್ಬರಿ 10 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ಜೈಲು ಸೇರಿದ ಚಿಂತೆ ಹಾಗೂ ಊಟದ ಪರಿಣಾಮದಿಂದ 1 ಸುತ್ತು ಸಣ್ಣಗಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಫಿಟ್ನೆಸ್ಗಾಗಿ ಜೈಲಿನಲ್ಲಿ ಫ್ರೀ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಪ್ರತಿದಿನ ಜಿಮ್ನಲ್ಲಿ ದೇಹ ದಂಡಿಸುತ್ತಿರುವ ದರ್ಶನ್ಗೆ ಜೈಲಿನಲ್ಲಿ ಅಂತಹ ಯಾವುದೇ ವಿಶೇಷ ವ್ಯವಸ್ಥೆ ಇಲ್ಲ. ವಾಕಿಂಗ್ ಮಾಡೋದಕ್ಕೂ ಕೂಡ ಕೆಲವು ನಿಯಮಗಳು ಅಂತೆಲ್ಲ ಇರುತ್ತೆ. ಹೀಗಾಗಿ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ದರ್ಶನ್ ಡಿಪ್ಸ್ ಹೊಡಿತಾ ಇದ್ದಾರೆ. ಜೊತೆಗೆ ದಿನದಲ್ಲಿ ಅರ್ಧ ಗಂಟೆಗಳ ಕಾಲ ಫ್ರೀ ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಮಂಡ್ಯದಲ್ಲಿ ಮತ್ತೆ ಭಗವಧ್ವಜ ಫೈಟ್ ಶುರುವಾಗಿದೆ. ಕೆಆರ್ಪೇಟೆಯ ಟಿವಿ ವೃತ್ತದಲ್ಲಿ ನಿನ್ನೆ ಹಿಂದೂ ಕಾರ್ಯಕರ್ತರು ಹಾರಿಸಿದಂತಹ ಭಗವಧ್ವಜವನ್ನು ರಾತ್ರೋರಾತ್ರಿ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದಂತಹ ಹಿಂದೂ ಕಾರ್ಯಕರ್ತರು ಇವತ್ತು ಬೆಳ್ಳಂಬೆಳಿಗ್ಗೆನೆ ಧರಣಿ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ವರ್ಷಗಳಿಂದನೂ ಟಿವಿ ವೃತ್ತದಲ್ಲಿ ಭಗವಧ್ವಜ ಹಾರ್ತಾ ಇತ್ತು. ಆದರೆ ಕೆಲ ದಿನಗಳ ಹಿಂದೆ ಪುರಸಭೆ ಅಧಿಕಾರಿಗಳು ಧ್ವಜವನ್ನು ತೆರವುಗೊಳಿಸಿದ್ರು. ನಿನ್ನೆ ಮತ್ತೆ ಅದೇ ಜಾಗದಲ್ಲಿ ಭಗವಧ್ವಜ ಹಾರಿಸಿ ನಾಡಪ್ರಭು ಕೆಂಪೇಗೌಡ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಬಸವಣ್ಣ ಸೇರಿ ಹಲವು ಮಹಾನೀಯರ ಭಾವಚಿತ್ರದ ಫ್ಲೆಕ್ಸ್ ಅನ್ನು ಅಳವಡಿಸಿದ್ರು. ಆದರೆ ರಾತ್ರೋರಾತ್ರಿ ಪುರಸಭೆ ಸಿಬ್ಬಂದಿ ಭಗವಧ್ವಜ ಅಳವಡಿಸಿದಂತಹ ಧ್ವಜ ಸ್ತಂಭವನ್ನೇ ತೆರವು ಮಾಡಿದ್ದಾರೆ. ಜೊತೆಗೆ ಮಹಾನೀಯರ ಕಳಸ ಫ್ಲೆಕ್ಸ್ ಕೂಡ ತೆರವು ಮಾಡಲಾಗಿದೆ. ಇದರಿಂದ ರೊಚ್ಚಿಗೆದಂತಹ ಹಿಂದೂ ಕಾರ್ಯಕರ್ತರು ಬೆಳಿಗ್ಗೆ ಧರಣಿ ಕೂತ್ಕೊಂಡು ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರವಯುತವಾಗಿ ಸ್ಥಾಪನೆ ಮಾಡಿದಂತಹ ಈ ಮಹಾನ್ ವ್ಯಕ್ತಿಗಳ ಫೋಟೋ ಸಹಿತ ಇರ್ತಕ್ಕಂಥ ಕಳಶ ಭಗವಧ್ವಜ ಸ್ತಂಭವನ್ನು ಕಸದ ಟ್ರಕ್ನಲ್ಲಿ ತಗೊಂಡೋಗಿದ್ದು ಅತ್ಯಂತ ಖಂಡನೀಯ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೀನಿ. ಯಾರು ತೆರವು ಮಾಡಿದ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ, ಆ ಪೀಠಕ್ಕೆ ಗೌರವಯುತವಾಗಿ ಕೂರಿಸಿ ಪೂಜೆ ಸಲ್ಲಿಸಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ವಿರಾಮ ಕೊಟ್ಟಿದ್ದಂತಹ ಮುಂಗಾರು ಮಳೆ ಮತ್ತೆ ಚುರುಕುಗೊಂಡಿದೆ. ಗುಡ್ಡ ಕುಸಿತ, ರಸ್ತೆ ಅವಾಂತರದಿಂದ ಕಂಗೆಟ್ಟಿದ್ದಂತಹ ಜನತೆಗೆ ಮತ್ತೆ ಮಳೆ ಆತಂಕ ಎದುರಾಗಿದೆ. ಕಾರವಾರದಲ್ಲಿ ನಿನ್ನೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಕೋಲ್ಚಂಡಿಯ ಇಳಸೂರು ಭಾಗದಲ್ಲಿ ನೆರೆ ಸೃಷ್ಟಿಯಾಗಿದೆ. ಸತತ 24 ಗಂಟೆನೂ ಸುರಿದಂತಹ ಮಳೆಯಿಂದಾಗಿ ರಸ್ತೆಗಳು ಜಲಾವೃತಗೊಂಡಿವೆ. ಕೋಲ್ಚಂಡಿಯ ಗ್ರಾಮ ಸಂಪರ್ಕಿಸುವಂತಹ ರಸ್ತೆ ಜಲಾವೃತಗೊಂಡ ಪರಿಣಾಮ ಸಂಪರ್ಕ ಕಡಿತಗೊಂಡಿದೆ. ಕಳೆದ 4 ದಿನದ ಹಿಂದೆ ಇದೇ ಭಾಗದಲ್ಲಿ ಮಳೆಯಿಂದ ಇಡೀ ಪ್ರದೇಶ ಜಲಾವೃತವಾಗಿ ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಕಾರವಾರ ತಾಲೂಕಿನ ಐಡೂರು ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಜಿಲ್ಲಾಡಳಿತದ ರಕ್ಷಣಾ ತಂಡಗಳು ರಕ್ಷಣೆಗೆ ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ನೀರಿನಲ್ಲೇ ಮಕ್ಕಳನ್ನು ರಕ್ಷಿಸಿ ಹೊರಗೆ ಕರ್ಕೊಂಡು ಹೋಗಿದ್ದಾರೆ. ವೃದ್ಧರು, ಮಕ್ಕಳು ಜೀವ ಕೈಯಲ್ಲಿಟ್ಕೊಂಡು ಓಡಾಡುವಂತಾಗಿದೆ. ಇನ್ನು ಕುಮಟಾ ತಾಲೂಕಿನ ಗೋಕರ್ಣದಲ್ಲಿಯೂ ಕೂಡ ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಗುಡ್ಡ ಕುಸಿತ ಅನುಭವಿಸಿದೆ. ಗೋಕರ್ಣದ ತಾರಮಕ್ಕಿ ಸರ್ಕಾರಿ ಶಾಲೆ ಬಳಿನೇ ಗುಡ್ಡ ಕುಸಿದಿದೆ. ರಸ್ತೆಗೆ ಮಣ್ಣು ಬಿದ್ದ ಪರಿಣಾಮ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಸ್ಥಳೀಯ ಆಡಳಿತ ಸಿಬ್ಬಂದಿ ಮಣ್ಣು ತೆರವು ಮಾಡಿದ್ದಾರೆ. ಮಲೆನಾಡಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವಂತಹ ಪರಿಣಾಮ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಲಘು ಪ್ರಮಾಣದ ಗುಡ್ಡ ಕುಸಿತ ಆಗಿದೆ. ಆಗುಂಬೆ ಘಾಟ್ನ 5ನೇ ತಿರುವಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಈಗಾಗಲೇ ಚಾರ್ಮಾಡಿ ಘಾಟ್ನಲ್ಲಿ ಭಾರೀ ವಾಹನ ಸಂಚಾರ ನಿಷೇಧ ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಕೊಟ್ಟಿದೆ. ಈ ಮಧ್ಯೆ ಸಾಗರದ ಸಿಗಂದೂರು ರಸ್ತೆಯಲ್ಲಿ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಅದೃಷ್ಟವಶಾತ್ ಕಾರಿನಲ್ಲಿದ್ದಂತಹ ಯುವಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹುಲ್ಲತ್ತಿ ಗ್ರಾಮದ ಪುನೀತ್ ಹಾಗೂ ರವಿ ಅನ್ನೋರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇತ್ತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾದಂತಹ ಪರಿಣಾಮ ನದಿಗಳ ನೀರಿನ ಮಟ್ಟದಲ್ಲಿ ಭಾರೀ ಇಳಿಕೆ ಆಗ್ತಾ ಇದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಇಳಿಕೆಯಾಗಿದೆ. ಮಳೆಗಾಲದ ಸಂದರ್ಭದಲ್ಲಿ ನದಿಗಳ ನೀರಿನ ಮಟ್ಟ ಕಡಿಮೆಯಾಗ್ತಾ ಇದ್ದು ನದಿ ತೀರದ ರೈತರ ಆತಂಕಕ್ಕೆ ಕಾರಣ ಆಗಿದೆ. ವಾರದ ಹಿಂದಷ್ಟೇ ಉಕ್ಕಿ ಹರಿತಾ ಇದ್ದಂತಹ ಹಿರಣ್ಯಕೇಶಿ ನದಿ ನೀರಿನಲ್ಲಿ ಇಳಿಕೆಯಾಗಿದೆ. ಕೊಡಗು ಜಿಲ್ಲೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದೆ. ವರುಣನ ಅಬ್ಬರಕ್ಕೆ ನದಿ, ತೊರೆ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ 9600 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಜಲಾಶಯದಿಂದ ನದಿಗೆ ನೀರು ಹರಿಸಲು ಕಾವೇರಿ ನೀರಾವರಿ ನಿಗಮ ಮುಂದಾಗಿದೆ. ಯಾವುದೇ ಕ್ಷಣದಲ್ಲಿ ನೀರು ಹರಿಸುವ ಹಿನ್ನೆಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆ ನೀಡಲಾಗಿದೆ. ಇನ್ನು ಮಂಡ್ಯದ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಇಂದು 104
24.64 ಅಡಿ ಇದೆ. ಕೆಆರ್ಎಸ್ನ ಒಳಹರಿವು 2898 ಕ್ಯೂಸೆಕ್ ಇದ್ದು ಹೊರಹರಿವು 2257 ಕ್ಯೂಸೆಕ್ ಇದೆ. ಕಬಿನಿ ಜಲಾಶಯದ ಇಂದಿನ ಮಟ್ಟ 78.99 ಟಿಎಂಸಿ ಇದ್ದು ಹೊರಹರಿವು 16,750 ಕ್ಯೂಸೆಕ್ ಇದೆ. ಒಳಹರಿವು 19,027 ಕ್ಯೂಸೆಕ್ ಇದೆ. ಹೇಮಾವತಿ ಜಲಾಶಯದ ಇಂದಿನ ನೀರಿನ ಮಟ್ಟ 2,902.75 ಅಡಿ ಇದೆ. ಒಳಹರಿವು 10,055 ಕ್ಯೂಸೆಕ್ ಇದ್ದು ಹೊರಹರಿವು 250 ಕ್ಯೂಸೆಕ್ ಇದೆ. ವಿಜಯಪುರದ ಆಲಮಟ್ಟಿ ಜಲಾಶಯ, ತುಂಗಭದ್ರಾ ಜಲಾಶಯ, ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯ, ಭದ್ರಾ ಜಲಾಶಯ, ತುಂಗಾ ಜಲಾಶಯದ ನೀರಿನ ಮಟ್ಟವು ಏರಿಕೆ ಕಂಡಿದ್ದು ಮಳೆಯಿಂದಾಗಿ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ.